5 ದಿನದ ಹಿಂದೆ ಸಮೀರ್ ಅವ್ರ ಯೂಟ್ಯೂಬ್ ಚಾನಲ್ನಲ್ಲಿ ಧರ್ಮಸ್ಥಳ ಹಾರರ್ ಅಂತ ಒಂದು ಯೂಟ್ಯೂಬ್ ವಿಡಿಯೋ ಬಿಡ್ತಾರೆ. ಆ ಯೂಟ್ಯೂಬ್ ವಿಡಿಯೋದಲ್ಲಿ ಸೌಜನ್ಯ ಅನ್ನೋ ಹುಡುಗಿಗೆ ಅನ್ಯಾಯ ಆಗಿರೋದ್ರ ಬಗ್ಗೆ ಮಾತಾಡಿರ್ತಾರೆ. ಅದ್ರ ಫುಲ್ಲು ಇನ್ಡೆಪ್ತ್ ಆಗಿ ಡೀಟೇಲ್ ಆಗಿ ಎಲ್ಲ ಹೇಳಿರ್ತಾರೆ. ಆ ಕ್ರೈಮ್ ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಅಂತ ಜನ ಕೂಡ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಹಾಗೆ ವಿಡಿಯೋಸ್ ತುಂಬ ವೈರಲ್ ಆಗ್ತಿದೆ. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಬಟ್ ಆ ತಪ್ಪಿಗೂ ಅಲ್ಲಿರೋ ದೇವ್ರಿಗೂ ಯಾಕೆ ಜನ ಈ ಥರ ಮಾತಾಡ್ತಿದ್ದಾರೆ, ದೇವರು ಇರೋ ಕಡೆನೇ ಅಧರ್ಮ ನಡೀತಿದೆ ಅಂತ. ಗಾಯ್ಸ್, ಒಂದು ಸಲ ಯೋಚನೆ ಮಾಡಿ ನೋಡಿ. ಅಧರ್ಮನೇ ಗೆಲ್ಲಬೇಕು ಅನ್ನೋ ಹಾಗಿದ್ದಿದ್ರೆ 13 ವರ್ಷಗಳಾದಮೇಲೆ ಈ ಕೇಸು ಮತ್ತೆ ಈ ಥರ ಇನ್ಸಿಡೆಂಟು ವೈರಲ್ ಆಗ್ತಿರಲಿಲ್ಲ. ಅವ್ರು ಮಾಡಿದ ಕರ್ಮ ಅವ್ರಿಗೆ ತಿರುಗಿಸಿ ಬರಬೇಕು ಅಂದರೆ ಅದಕ್ಕೆ ಸಮಯ ಹಿಡಿಯುತ್ತೆ. ತುಂಬ ಜನ ಹೇಳ್ತಾರೆ ಕರ್ಮ ಕಾಣಲ್ಲ, ಕಾಡುತ್ತೆ ಅಂತ. ಬಟ್ ಈ ಒಂದು ಕೇಸಲ್ಲಿ ಏನಕ್ಕೆ ದೇವ್ರ ಆಪೋಸಿಟೇ ಮಾತಾಡ್ತಿದ್ದಾರೆ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದರೂ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.